ಇವತ್ತು ನಾವು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋಣ. ನಾನು ಮಾಡ್ತಾ ಇರೋದು ಬಾಳೆಕಾಯಿಯ ಚಿಪ್ಸ್. ಚಳಿಗಾಲದಲ್ಲಿ ಸಂಜೆ ಹೊತ್ತು ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಯಾರಿಗೆಲ್ಲ ಈ ರೀತಿ ಚಿಪ್ಸ್ ತಿನ್ನೋ ರೂಢಿ ಇದೆ, ಯಾರಿಗೆಲ್ಲ ಈ ರೀತಿ ಚಿಪ್ಸ್ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ, ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಈ ಗರಿಗರಿಯಾಗಿರುವಂತಹ ಬಾಳೆಕಾಯಿ ಚಿಪ್ಸು ಮಾಡೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ, ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ರೀತಿ ಒಂದು 10-12 ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಕೆವೆಂಡೀಸ್ ಅಥವಾ ಪಚ್ಚ ಬಾಳೆಹಣ್ಣು ಅಂತ ಏನು ಹೇಳ್ತಾರೆ, ಅದರದ್ದು ಬಾಳೆಕಾಯಿ. ಒಳ್ಳೆ ಬಲಿತಂತಹ ಬಾಳೆಕಾಯಿಯನ್ನು ತೊಗೋಬೇಕಾಗತ್ತೆ. ಮೊದಲಿಗೆ ತುದಿಯನ್ನು ಕಟ್ ಮಾಡಿಕೊಂಡು ಇದ್ರ ಸಿಪ್ಪೆ ತೆಗೆಯೋದು ಸ್ವಲ್ಪ ಟ್ರಿಕ್ಕಿ. ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಒಳಗಡೆ ಬಾಳೆಕಾಯಿಗೆ ಪೆಟ್ಟಾಗಬಾರ್ದು, ಸಿಪ್ಪೆ ಮಾತ್ರ ತೆಕ್ಕೋಬೇಕು. ಪೆಟ್ಟಾಗ್ಬಿಟ್ರೆ ನಮಗೆ ಅದು ಚಿಪ್ಸ್ ಮಾಡುವಾಗ ಚಿಪ್ಸ್ ಹುಡಿ ಆಗಿಬಿಡುತ್ತೆ, ಶೇಪ್ ಚೆನ್ನಾಗಿ ಬರೋದಿಲ್ಲ. ಮೊದಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ನೋಡಿ ಈ ರೀತಿ ಸಿಪ್ಪೆಯನ್ನು ತೆಗೆಯೋದಕ್ಕೆ ಬರುತ್ತೆ. ಇನ್ನು ಯಾವುದೇ ಮೆಥಡ್ನಲ್ಲೂ ನಿಮಗೆ ಸಿಪ್ಪೆ ಇಷ್ಟು ಈಸಿಯಾಗಿ ಬರೋದಿಲ್ಲ. ಪೀಲರ್ನಲ್ಲೆಲ್ಲ ತೆಗೆದ್ರೆ ಅದು ಸರಿ ಹೋಗೋದಿಲ್ಲ. ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ಕೈನಲ್ಲಿ ಸಿಪ್ಪೆಯನ್ನು ಬಿಟ್ಕೊಳ್ಬೋದು. ಮತ್ತು ಇಲ್ಲಿ ಬಾಳೆಕಾಯಿಯನ್ನು ಆರಿಸುವಾಗ ಆದಷ್ಟು ಬಲ್ತಿರೋಂತಹ ಬಾಳೆಕಾಯಿ, ಫ್ರೆಶ್ ಆಗಿರುವಂತಹ ಬಾಳೆಕಾಯಿನ ತಗೋಬೇಕಾಗತ್ತೆ. ಎಲ್ಲ ಬಾಳೆಕಾಯ್ದು ಸಿಪ್ಪೆಯನ್ನು ತೆಗೆದು ತಣ್ಣೀರಿನಲ್ಲಿ ಮುಳುಗಿಸಿ ಇಡ್ತಾ ಇದ್ದೀನಿ, ಯಾಕೆಂದರೆ ಬಣ್ಣ ಬದಲಾಗಬಾರ್ದು, ಬೇಗ ಕಪ್ಪಾಗತ್ತೆ. ನಿಮಗೆ ಕೈ ಕಪ್ಪಾಗತ್ತೆ ಅಂತ ಕೈಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಚ್ಕೊಳ್ಳಿ. ಈಗ ಒಂದು 3 ಚಮಚದಷ್ಟು ಉಪ್ಪು ಮತ್ತು ಒಂದು 2 ಚಮಚದಷ್ಟು ಸಣ್ಣ ಚಮಚದಷ್ಟು ಅರಿಶಿಣವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ನಾವು ಚಿಪ್ಸಿಗೆ ಹಾಕಲಿಕ್ಕಿದೆ. ಇಲ್ಲಿ ಅರಿಶಿಣ ಯಾಕೆ ಹಾಕಿದ್ದೀನಿ ಅಂದರೆ ಬಾಳೆಕಾಯಿಯ ಬಣ್ಣ ಚೆನ್ನಾಗಿ ಬರಲಿ ಅಂತ. ನೀವು ನೇಂದ್ರ ಬಾಳೆಕಾಯಿಯನ್ನು ತೊಗೊಂಡಿದ್ರೆ ಅರಿಶಿಣ ಹಾಕುವಂಥ ಅಗತ್ಯ ಇಲ್ಲ. ನೋಡಿ ಈ ರೀತಿ ಚಿಪ್ಸ್ ಮಣೆಯನ್ನು ತಗೊಂಡಿದ್ದೀನಿ. ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಅಗಲ ಬೇಕು ಅಥವಾ ಸ್ವಲ್ಪ ದಪ್ಪ ಬೇಕು, ತೆಳು ಬೇಕು ಅಂತಂದರೆ ಈ ರೀತಿ ಮಣೆಯಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಒಂದೇ ಸಲ ಯಾವ ರೀತಿ ಬೇಕೋ ಆ ರೀತಿ. ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಚಿಪ್ಸು ಬೇಗ ಕರಟಿ ಹೋಗುತ್ತೆ, ಹದವಾಗಿ ಇರಬೇಕು. ಈ ಕಡೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಚಿಪ್ಸನ್ನು ಮಾಡ್ಕೊಳ್ಳೋದು. ಕೆಳಗಡೆ ಈ ರೀತಿ ಒತ್ಕೊಂಡು ಆಮೇಲೆ ಎಣ್ಣೆಲಿ ಹಾಕಿದ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ. ಕೈಗೆ ಮಾತ್ರ ಸ್ವಲ್ಪ ಬಿಸಿ ತಾಗತ್ತೆ, ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ತುಂಬ ಎತ್ತರದಲ್ಲಿ ಮಾಡಿದ್ರೆ ಎಣ್ಣೆ ಸಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಇದನ್ನು ನೋಡಿಕೊಂಡು ಮಾಡ್ಕೊಳ್ಳೋದು. ಮಾಡಿದ ತಕ್ಷಣ ಸೌಟನ್ನು ಹಾಕಿ ತಿರುಗಿಸ್ಬೇಡಿ. ಈ ರೀತಿ ಸ್ವಲ್ಪ ನೊರೆ ಅಂಶ ಎಲ್ಲ ಕಡಿಮೆ ಆಗಿ ಶಬ್ದ ಕಡಿಮೆ ಆಗಿದೆ ಅಂತ ಅನ್ನುವಾಗ ನೀವು ಸೌಟನ್ನು ಹಾಕಿ ಮುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇಷ್ಟ ಆದಮೇಲೆ ನಾವು ಏನು ಉಪ್ಪು ಮತ್ತು ಅರಿಶಿಣವನ್ನು ಕಲಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಹಾಕಬೇಕು. ಈ ಟೈಮಲ್ಲಿ ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ. ನಿಮ್ಗೆ ಇಲ್ಲಿ ಖಾರ ಇಷ್ಟ ಆಗುತ್ತೆ ಅಂದರೆ ಅಚ್ಕಾರದ ಪುಡಿನೂ ಸಹ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ನಾನು ಒಂದು 2 ಚಮಚದಷ್ಟು ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದು ಪೂರ್ತಿಯಾಗಿ ಶಬ್ದ ನಿಲ್ಲಬೇಕು ಮತ್ತು ಎಣ್ಣೆಯಲ್ಲಿರುವಂತಹ ನೊರೆಯ ಅಂಶ ಹೋದ್ಮೇಲೆ ಚಿಪ್ಸನ್ನು ತೆಕ್ಕೋಬೇಕಾಗತ್ತೆ. ಹದವಾಗಿ ಬೇಯಿಸ್ಕೊಳ್ಳಿ, ಒಳ್ಳೆ ಬಣ್ಣ ಬರೋ ತನಕ. ನಿಮಗೆ ಗೊತ್ತಾಗತ್ತೆ ಅದು, ಅಲ್ಲಿವರೆಗೆ ಬೇಯಿಸ್ಕೊಳ್ಳೋದು. ತುಂಬ ಈಸಿ ಫ್ರೆಂಡ್ಸ್. ಇದು ನಾವು ಮನೇಲೇ ಮಾಡಿಕೊಂಡ್ರೆ ಆರೋಗ್ಯಕರವಾಗಿ ನಮ್ಗೆ ಯಾವ ಎಣ್ಣೆ ಅಡ್ಜಸ್ಟ್ ಆಗುತ್ತೋ ಅದರಲ್ಲಿ ಕರ್ತ್ಕೊಂಡು ನಾವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಂಡು ಸಹ ತಿನ್ಬೋದು. ನೋಡಿ ಪೂರ್ತಿಯಾಗಿ ನೊರೆ ಇಳಿದಿದೆ. ಇವಾಗ ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಒಳ್ಳೆ ಬಣ್ಣ ಸಹ ಬಂದಿದೆ. ಆಗಲೇ ಹೇಳಿದ ಹಾಗೆ ನೇಂದ್ರ ಬಾಳೆಕಾಯಿನ ತೊಗೊಂಡ್ರೆ ಅರಿಶಿಣ ಹಾಕುವಂಥ ಅಗತ್ಯ ಇಲ್ಲ, ಅದೇ ಚೆನ್ನಾಗಿರುತ್ತೆ, ಒಳ್ಳೆ ಬಣ್ಣದಲ್ಲಿ ಬರುತ್ತೆ. ನಾನಿಲ್ಲಿ ತೊಗೊಂಡಿರೋದು ಕೆವೆಂಡೀಸ್ ಬಾಳೆಕಾಯಿ. ಪೂರ್ತಿಯಾಗಿ ಎಲ್ಲದನ್ನು ನಾನು ಈ ರೀತಿ ಕರೆದು ಇಟ್ಕೊಂಡಿದ್ದೀನಿ. ಶಬ್ದ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅಂದ್ಕೋತೀನಿ. ನೋಡಿ ಎಷ್ಟು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದನ್ನು ಒಂದು 15ರಿಂದ ತಿಂಗಳುಗಟ್ಟಲೆ ಕಾಲ ನೀವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕೋ ಆವಾಗ ತಿನ್ಬೋದು. ಖಂಡಿತ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಮಾಡೋದೇನು ಅಂಥ ಕಷ್ಟ ಏನಿಲ್ಲ. ನಾನು ಇದನ್ನು ಬಿಸಿಯಾಗಿರುವಂತಹ ಕಾಫಿ ಜೊತೆ ಟೀ ಜೊತೆ ದಿನ ಸಂಜೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಬಿಸಿ ಕಾಫಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆಕಾಯಿ ಚಿಪ್ಸ್ ಮಾಡೋದು ಎಷ್ಟು ಈಸಿ ಇದೆ ಅಂತ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.